ಆದರೂ ಸಹ ಈ ಸಂದರ್ಭದಲ್ಲಿ ಆ 3 ಕ್ಷೇತ್ರದ ಸಮಸ್ತ ಮತದಾರರಿಗೂ ಸಹ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ಅಷ್ಟೊಂದು ನಮ್ಮ ಬೆಂಬಲ ಎಲ್ಲ ಕೊಟ್ಟು ಈ ಒಂದು ನಾವು ನಿರೀಕ್ಷೆ ಮಾಡದೇ ಇದ್ರೂ ಸಹ ಒಂದು ಫಲಿತಾಂಶವನ್ನು ಕೊಟ್ಟಿದ್ದೀರಾ. ಅದೆಲ್ಲನೂ ಕೂಡ ನಾವು ಸ್ವೀಕರಿಸ್ತೀವಿ. ನಾವು ಸಹ ಒಂದು ಅವಲೋಕನ ಮಾಡಬೇಕಾಗಿದೆ, ಏನಕ್ಕೆ ಇಂಥ ಒಂದು ಫಲಿತಾಂಶ ಬಂದಿದೆ. ಆದರೆ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಮಹಾರಾಷ್ಟ್ರ ಮತ್ತು ಹರಿಯಾಣ ಅಲ್ಲಿ ಏನು ಫಲಿತಾಂಶ ಬಂದಿದೆ ಅದೇ ರೀತಿ ನಾವು ಸಹ ಮುಂದೆ ಭವಿಷ್ಯದಲ್ಲಿ ಕರ್ನಾಟಕದಲ್ಲೂ ಸಹ ಈ BJP ಸರ್ಕಾರ ಬಂದೇ ಬರುತ್ತೆ. ಈ ಸರ್ಕಾರಕ್ಕೆ ಕೊಟ್ಟಂಥ ತೀರ್ಪು ಅಂತ ಸರ್, ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೋಡಿ, ನಾವು ಸಹ ಒಂದು ಅವಲೋಕನ ಮಾಡಬೇಕು. ಸಾಮಾನ್ಯವಾಗಿ ಉಪಚುನಾವಣೆಗಳಲ್ಲೆಲ್ಲ ಇದು ಆಡಳಿತದಲ್ಲಿರುವಂಥ ಪಕ್ಷಕ್ಕೆ ಸಾಮಾನ್ಯವಾಗಿ ಬೆಂಬಲ ಕೊಡುವಂಥದ್ದು. ಅದೇ ಅಂತೆ ಈ ಫಲಿತಾಂಶನೂ ಕೂಡ ಬಂದಿದೆ. ಆದರೂ ಸಹ ನಾವು ಅವಲೋಕನ ಮಾಡಬೇಕಾಗಿದೆ. ಮಾಡ್ತಾ ನಾವು ಮುಂದುವರಿತೀವಿ. ನಮ್ಮ ಹೋರಾಟನೂ ಸಹ ಮುಂದುವರಿಯುತ್ತೆ. ನಾವು ಚನ್ನಪಟ್ಟಣಕ್ಕೆ ಕ್ಯಾನ್ವಾಸ್ಗೆ ಹೋಗಿದ್ವಿ, ಆ ಥರ ಪರಿಸ್ಥಿತಿ ಇತ್ತ ಸರ್? ಈ ಥರದ ನಾವು ನೋಡುವಾಗ ಗ್ರೌಂಡ್ ರಿಯಾಲಿಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ನಮ್ಮ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿತ್ತು. ಆದರೂ ಸಹ ಜನರು ಏನು ತೀರ್ಮಾನ ಮಾಡ್ತಾರೆ ಅದು ನಾವು ಒಪ್ಕೋಬೇಕು.